ನಮಸ್ಕಾರ. ಕುಕ್ಕಿಂಗ್ ವಿತ್ ಕ್ಯಾಪ್ಸ್ ಚಾನಲ್ಗೆ ಸ್ವಾಗತ. ಚಿಕನ್ ಕಟ್ಲೆಟ್ ಮಾಡಲು ಬೇಕಾಗುವ ಸಾಮಗ್ರಿಗಳು: 250 ಗ್ರಾಮ್ ಚಿಕನನ್ನು ಕೀಮಾ ಮಾಡಿ ಇಟ್ಕೊಳ್ಳಿ. 2 ಪೊಟೆಟೊ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. 3 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. 1 ಕ್ಯಾರೆಟ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಬೌಲಿಗೆ ಚಿಕನನ್ನು ಹಾಕಿಕೊಳ್ಳಿ. ಆಲೂಗಡ್ಡೆ, ನೀರುಳ್ಳಿ, ಕ್ಯಾರೆಟ್, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ ಪುಡಿ, ಒಂದು ಟೀ ಸ್ಪೂನ್ ಕೊತ್ತಂಬರಿ ಪುಡಿ, ಸ್ವಲ್ಪ ಅರಿಶಿನ. ಚೆನ್ನಾಗಿ ಮಿಕ್ಸ್ ಮಾಡಿ. ಕಟ್ಲೆಟನ್ನು ಹೀಗೆ ಮಾಡಿ ನಂತರ ಇದನ್ನು ಎರಡು ಎಗ್ಗನ್ನು ಬೀಟ್ ಮಾಡಿಟ್ಟಿದ್ದೇನೆ, ಅದಕ್ಕೆ ಮುಳುಗಿಸಿ ನಾನು ಇಲ್ಲಿ ಉಳಿದಂಥ ಬ್ರೆಡ್ಡನ್ನು ಮಿಕ್ಸಿ ಜಾರಿಗೆ ಹಾಕಿ ಬ್ರೆಡ್ ಕ್ರಮ್ಸ್ ಮಾಡಿ ಇಟ್ಟಿದ್ದೇನೆ. ನೀವು ಅದಕ್ಕೆ ಮುಳುಗಿಸಿ ಕಾವಲಿಯಲ್ಲಿ ಹಾಕಿ ಶಾಲೋ ಫ್ರೈ ಮಾಡಬೇಕು. ರುಚಿಯಾದ ಕಟ್ಲೆಟ್ ಸವಿಯಲು ಸಿದ್ಧವಾಗಿದೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಧನ್ಯವಾದಗಳು.